ನಾನೇ ವಿಪಕ್ಷ ನಾಯಕ ಅಂತ ಹೇಳಿ ಯತ್ನಾಳ್ ಹೇಳಿಬಿಟ್ಟಿದ್ದಾರೆ. ಸ್ಪೀಕರ್ ಇದಕ್ಕೆ ಫುಲ್ ನಗತಾ ಇದ್ದಾರಂತೆ ಸ್ಪೀಕರ್ ಅವರು. ನಾನು ವಿಪಕ್ಷ ನಾಯಕ, ಯಾಕಂದರೆ ಅಲ್ಲಿ ಆರ್ ಅಶೋಕ್ ಇದ್ದಾರೆ, ಆರ್ ಅಶೋಕ್ ತಾನೇ ವಿಪಕ್ಷ ನಾಯಕ ಬಿಜೆಪಿಗೆ. ಆದರೆ ಇಲ್ಲ, ಯತ್ನಾಳ್ ಹೇಳಿರುವಂಥದ್ದೇನೀಗ ನಾನೇ ವಿಪಕ್ಷ ನಾಯಕ ಅಂತ ಹೇಳಿ ಅವರೇ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಸದನದಲ್ಲಿದ್ದಂತಹ ಸ್ಪೀಕರ್ ಫುಲ್ ನಗತಾ ಇದ್ದಾರೆ ಯತ್ನಾಳ್ ಮಾತಿಗೆ. ಈ ಸದನದಲ್ಲಿ ನಿಜವಾಗಿಯೂ ಕೂಡ ವಿರೋಧ ಪಕ್ಷದ ನಾಯಕ ಯಾರೆಂದು ಕೇಳಿದ್ರೆ ಅವರು ನಾನೇ ಅಂತ ಹೇಳಿಕೊಂಡಿದ್ದಾರೆ. ಯತ್ನಾಳ್ ಮಾತನಾಡ್ತಾ ಹೇಳ್ತಾರೆ ನೋಡಿ, ವಿಪಕ್ಷ ನಾಯಕ ಯಾರಪ್ಪ ಅಂತ ನಾನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇರುವಂತಹ ಒಂದು ರಾಜಕಾರಣಿ ಅಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ಗಿರಾಕಿ ಕೂಡ ಅಲ್ಲ, ಯಾರೊಂದಿಗೂ ಹೊಂದಾಣಿಕೆಯನ್ನು ನಾನು ಮಾಡಿಕೊಂಡಿಲ್ಲ, ಮುಖ್ಯಮಂತ್ರಿಗಳ ಕಚೇರಿಗೂ ಕೂಡ ನಾನು ಹೋಗಿಲ್ಲ. ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಈ ರೀತಿಯಾಗಿ ಮಾತನಾಡಿದ್ದಾರೆ. ವಿಧಾನಸಭೆಯಲ್ಲಿ ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಡೆಪ್ಯೂಟಿ ಸ್ಪೀಕರ್ ಪಕ್ಕದಲ್ಲಿ ತಮಗೆ ಒಂದು ಕುರ್ಚಿ ನಿಗದಿ ಮಾಡಿಸಿರೋದಾಗಿದ್ದರೆ ನಿಗದಿಪಡಿಸಲಿ, ನಾನು ಬೇಡ ಅಂತ ಹೇಳಲ್ಲ. ಇದೇ ವೇಳೆ ರಾಜ್ಯ ಸರ್ಕಾರದ ನೀತಿಗಳನ್ನು ಟೀಕೆ ಮಾಡ್ತಾರೆ ಯತ್ನಾಳ್ ಅವರು. ಸರ್ಕಾರ ಒಂದು ಕಡೆ ಹೆಣ್ಣು ಮಕ್ಕಳ ಪರ ನಾವಿದ್ದೇವೆ, ಸರ್ಕಾರ ಏನಿದೆ ಸರ್ಕಾರ ಒಂದು ಕಡೆ ಮತ್ತು ಹೆಣ್ಮಕ್ಳ ಕಡೆ ನಾವಿದ್ದೇವೆ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಗೃಹಲಕ್ಷ್ಮಿಯ ಯೋಜನೆಯಡಿ 2,000 ರೂಪಾಯಿ ಏನು ಕೊಡ್ತಾ ಇದೆ ಸರ್ಕಾರ, ಆದರೆ ಮತ್ತೊಂದು ಕಡೆ ಕಣ್ಣೀರು ಬರಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದೆ. ಯಾವೊಂದು ವಿಚಾರವಾಗಿ ಅಂತಂದರೆ, ಗಂಡಂದಿರ ಒಂದು ಕುಡಿತದ ಚಟದಿಂದ ಮಹಿಳೆಯರು ಹಾಗೂ ಅವರ ಕುಟುಂಬಗಳು ಹಾಳಾಗ್ತಾ ಇವೆ. ಅಂದರೆ 2,000 ಒಂದು ಕಡೆ ಕೊಡ್ತಾ ಇದ್ದಾರೆ, ಆದರೆ ಇನ್ನೊಂದು ಕಡೆ ಕುಡಿವೆ ಅಂದರೆ ಏನು ಮದ್ಯದ ಮಾರಾಟ ಹೆಚ್ಚಾಗಬೇಕು, ಅದು ಲಾಭ ಬರ್ತಾ ಇಲ್ಲ ಅಂತೇಳಿ ಅದನ್ನು ಕೂಡ ಜಾಸ್ತಿ ಮಾಡ್ತಾಯಿದ್ದಾರೆ. ಹಾಗಾದರೆ ಹೆಂಗೆ ಹೆಣ್ಮಕ್ಳು ಕಣ್ಣೀರು ಹಾಕ್ತಾ ಇದ್ದಾರೆ, ಅವರು ಕುಡಿದು ಹಾಳಾಗ್ತಾ ಇದ್ದಾರೆ ಗಂಡು ಮಕ್ಕಳು, ಹೆಣ್ಮಕ್ಳ ಕಡೆ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡ್ತಾ ಇರೋದು. ಈಗ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಕುಡಿತಕ್ಕೆ ದಾಸರಾಗಿಬಿಟ್ಟಿದ್ದಾರೆ. ಹಳ್ಳಿಗಳಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಮತ್ತು ಸಣ್ಣ ಸಣ್ಣ ಪೆಟ್ಟೆ ಅಂಗಡಿಗಳಲ್ಲಿ ಕೂಡ ಮದ್ಯ ಮಾರಾಟ ಆಗ್ತಾ ಇದೆ, ಮದ್ಯಗಳು ಸಿಗ್ತಾ ಇದೆ. ಅದು ಗೊತ್ತಿದ್ರೂ ಕೂಡ ಸರ್ಕಾರ ಕ್ರಮ ತೆಗೆದುಕೊಳ್ತಾ ಇಲ್ಲ, ಏನೂ ಕೂಡ ಮಾತನಾಡ್ತಾ ಇಲ್ಲ ಅಂತ ಸದನದಲ್ಲಿ ಯತ್ನಾಳ್ ಗುಡುಗಿರುವಂಥದ್ದು. ಇದಕ್ಕೆ ಕಡಿವಾಣ ಹಾಕುವ ಬಗ್ಗೆ ಅಬಕಾರಿ ಸಚಿವರಿಗೆ ಏನಾದರೂ ಚಿಂತೆ ಇದೆಯಾ? ಸ್ವಲ್ಪ ಆದ್ರ ಅವರೇನಾದರೂ ಯೋಚನೆ ಮಾಡ್ತಾ ಇದ್ದಾರಾ? ಇಲ್ಲ. ಅವರಿಗೇನು ಮದ್ಯ ಜಾಸ್ತಿ ಮಾರಾಟ ಆಗಬೇಕು, ಲಾಭ ಬರಬೇಕು, ಸರ್ಕಾರಕ್ಕೆ ದುಡ್ಡು ಬರಬೇಕು, ಆ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಬರೀ MSIL ಬಾರ್ಗಳಲ್ಲಿ ಮಾತ್ರ ಸಿಗುತ್ತಾ ಇಲ್ಲ, ಲೈಸೆನ್ಸ್ ಇರೋ ಬಾರ್ಗಳಲ್ಲಿ ಮಾತ್ರ ಮದ್ಯ ಸಿಗುತ್ತಾ ಇಲ್ಲ. ಪ್ರತಿಯೊಂದು ಚಿಕ್ಕ ಚಿಕ್ಕ ಹಳ್ಳಿಯಲ್ಲಿ ಕೂಡ ಚಿಕ್ಕ ಚಿಕ್ಕ ಕಿರಾಣಿ ಅಂಗಡಿಗಳಲ್ಲಿ, ಪೆಟ್ಟಿ ಅಂಗಡಿಯಲ್ಲಿ ಕೂಡ ಮದ್ಯಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇದು ಸರ್ಕಾರ ಏನಿದೆ ಹೆಣ್ಣು ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ, ರಾಜ್ಯದ ಒಂದು ಮಹಿಳೆಯರಿಗೆ ಕಣ್ಣೀರಿನ ಭಾಗ್ಯವನ್ನು ಕೊಡ್ತಾ ಇದೆ. ಒಂದು ಕಡೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಅವರಿಗೆ 2,000 ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಅದು ಒಂದು ಕಡೆ ಆದರೆ, ಈ ಕಡೆ ಗಂಡು ಮಕ್ಕಳಿಗೆ ಕುಡಿಸಿದ ಒಂದು ಚಟವನ್ನು ಕಲಿಸ್ತಾ ಇದ್ದಾರೆ ಇವರು. ಅವರು ಹಾಳಾಗ್ತಾ ಇದೆ, ಸಂಸಾರಗಳು ಹಾಳಾಗ್ತಾ ಇವೆ, ಹೆಣ್ಮಕ್ಳು ಬೀದಿಗೆ ಬಂದು ಅಳ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ. ಈ ರೀತಿಯಾಗಿ ಇವರು ಕ್ರಮವನ್ನು ತೆಗೆದುಕೊಳ್ಬೇಕು, ಇದನ್ನು ನಿಯಂತ್ರಣ ಮಾಡಬೇಕು. ಆದರೆ ಅದನ್ನು ನಿಯಂತ್ರಣ ಮಾಡುವಂತಹ ಯಾವ ಉದ್ದೇಶವೂ ಕೂಡ ಸರ್ಕಾರಕ್ಕೆ ಇದ್ದಂತೆ ಕಾಣ್ತಾ ಇಲ್ಲ. ಮತ್ತು ಅಬಕಾರಿ ಸಚಿವರು ತಿಮ್ಮಾಪುರ ಅವರಿಗೆ, RB ತಿಮ್ಮಾಪುರ ಅವರು ಏನಿದ್ದಾರೆ ಅವರು ಕೂಡ ಇದ್ದಂತೆ ಕಾಣ್ತಾ ಇಲ್ಲ. ಏನು ಮಾಡ್ತಾ ಇದ್ದಾರೆ ಮಂತ್ರಿಗಳು? ಬರೀ ಅವರ ಲಾಭವನ್ನು ನೋಡಿಕೊಂಡು ಸುಮ್ಮನೆ ಇದ್ದಾರಾ? ಈ ರೀತಿಯಾದಂತಹ ಒಂದು ಮಾತನ್ನು ಖಡಕ್ಕಾಗಿರುವಂಥ ರೀತಿಯಲ್ಲಿ ಕೇಳಿದ್ದಾರೆ. ಮತ್ತು ಸದನದಲ್ಲಿ ನಾನೇ ವಿಪಕ್ಷ ನಾಯಕ ಅಂತ ಕೂಡ ಹೇಳಿರೋಂಥದ್ದು ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ನಗ್ತಾ ಇದ್ದರು. ಅದರ ಆರ್ ಅಶೋಕ್ ಏನು ಅನ್ನುವಂಥ ರೀತಿಯಲ್ಲಿ, ನಾನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ರಾಜಕಾರಣ ಮಾಡುವಂತಹ ಗಿರಾಕಿ ಅಲ್ಲ, ಇದ್ದಿದ್ದನ್ನು ಇದ್ದಂಥ ರೀತಿಯಲ್ಲಿ ಮಾತನಾಡುವಂಥವನು ಅನ್ನೋಂಥ ರೀತಿಯಲ್ಲಿ ಯತ್ನಾಳ್ ಹೇರಿರುವಂಥದ್ದು. ಯಾರೆಂದಿಗೂ ಕೂಡ ನಾನು ಹೊಂದಾಣಿಕೆ ಮಾಡಿಕೊಳ್ಳೋದಿಲ್ಲ, ಆ ರೀತಿಯಾಗಿ ನಾನು ಮಾಡಿಕೊಂಡಿದ್ದೇನೆ. ಅದೇ ರೀತಿಯಾಗಿ CM ಕಚೇರಿಗೆ ಕೂಡ ಹೋಗಲ್ಲ, ಯಾವುದೇ ಒಂದು ವಿಚಾರವನ್ನು ಕೇಳಲ್ಲ ಅಂತ ಹೇಳಿ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಸದನದಲ್ಲಿ ಒಂದು ರೀತಿಯಲ್ಲಿ ರೆಬಲ್ ಆಗಿನೇ ಮಾತನಾಡಿದ್ದಾರೆ. ರೆಬಲ್ ನಾಯಕ. ಇಲ್ಲಿ ಬರುವುದು ಬೇಡದಾಗ ಅಲ್ಲಿ ನೀವು ಬಿಟ್ಟು ಹೋದ್ರೆ ನಾವೆಂತ ಮಾಡ್ಲಿಕ್ಕೆ ಅಲ್ಲಿ ಕೊಡ್ಲಿಕ್ಕೆ ಆಗ್ತದೆ? ನನಗೆ ನೀವು ನಮ್ಮ ಈ ಕಡೆ ಬಂದ್ರೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ, ನೀವು ಇಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ. ಅಧ್ಯಕ್ಷರೇ, ನಾವು ಬೇಕಂದಾಗ ಬರುವುದು ಬಿಡೋದಲ್ಲ, ನಾವೇ ನಿಜವಾದಂತ ನಿಷ್ಠಾವಂತ ಕಾರ್ಯಕರ್ತರು. ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕ ಅಂದ್ರೆ ನಾನೇ. ಆಯ್ತು, ನಾ ಅಡ್ಜಸ್ಟ್ಮೆಂಟ್ ಕೇಳಿ ಅಲ್ಲ, ಅದೇ ನಾ ಯಾರು ನೋಡೋ ಹೊಂದಾಣಿಕೆ ಮಾಡ. ನಿಮ್ಗೆ ಬೇಕಾದಾಗ ಇಲ್ಲಿ ಬರುವುದು ಬೇಡದಾಗ ಅಲ್ಲಿ ನೀವು ಬಿಟ್ಟು ಹೋದ್ರೆ ನಾವೆಂತ ಮಾಡ್ಲಿಕ್ಕೆ ಅಲ್ಲಿ ಕೊಡ್ಲಿಕ್ಕೆ ಆಗ್ತದೆ? ನನಗೆ ನೀವು ನಮ್ಮ ಈ ಕಡೆ ಬಂದ್ರೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ, ನೀವು ಇಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ. ಅಧ್ಯಕ್ಷರೇ, ನಾವು ಬೇಕಂದಾಗ ಬರುವುದು ಬಿಡೋದಲ್ಲ, ನಾವೇ ನಿಜವಾದಂತ ನಿಷ್ಠಾವಂತ ಕಾರ್ಯಕರ್ತರು. ಈ ಸದನ
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.